ನಮ್ಮ ಮುಳ್ಳು ಸೌತೆ ಗುಳಿಯಪ್ಪ ನೋಡಿ ಹೇಗೆ ಬಂದಿದೆ ಅಂತೇಳಿ. ಕಲರೆಲ್ಲ ಮುಳ್ಳು ಸೌತೆ ಆಗಿನೇ ಕಾಣ್ತದೆ. ಸ್ವಲ್ಪ ಲೈಟ್ ಗ್ರೀನ್ ಆಗಿದೆ ನೋಡಿ. ಎರಡೂ ಕಡೆಯಲ್ಲಿ ಚಂದ ಬೆಂದಿದೆ ನೋಡಿ. ಎಷ್ಟು ಸ್ಮೂತ್ ಆಗಿ ಬಂದಿದೆ, ತುಂಬಾ ಸಾಫ್ಟ್ ಆಗಿದೆ. ಕಟ್ ಮಾಡುವಾಗ ಅದೇ ಕಟ್ ಆಗ್ತದೆ ನೋಡಿ. ಮಳೆಗಾಲ ಸ್ಟಾರ್ಟ್ ಆಗಿದೆ. ಈ ಮಳೆಗೆ ಬಿಸಿ ಬಿಸಿ ಗುಳಿಯಪ್ಪ ತಿಂದರೆ ಹೇಗಿರ್ತದೆ. ನಾನಿವತ್ತು ನಿಮಗೆ ಸ್ಪೆಷಲ್ ಆದ ಮುಳ್ಳು ಸೌತೆ ಗುಳಿಯಪ್ಪ ಯಾವ ರೀತಿ ಮಾಡೋದಂತ ಹೇಳಿ ತೋರಿಸಿಕೊಡ್ತೇನೆ. ಸ್ವೀಟ್ ಗುಳಿಯಪ್ಪ, ಅದಕ್ಕೆ ಬೇರೆ ಏನು ಸೈಡ್ ಡಿಶಲ್ಲಿ ಏನು ಬೇಡ, ತುಪ್ಪ ಹಾಕಿ ತಿನ್ಬೋದು. ಹೇಗೆ ಮಾಡೋದಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನೋಡುವ. ವಿಡಿಯೋ ಸ್ಟಾರ್ಟ್ ಮಾಡುವ. ನಾನು ಆಶಾ ಉಡುಪ ಕಟೀಲ್. ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ಒಂದು ಮೀಡಿಯಮ್ ಸೈಜ್ನ ಫ್ರೆಶ್ ಮುಳ್ಳು ಸೌತೆನ ತಗೊಂಡಿದ್ದೇನೆ. ಇವತ್ತಿನ ಮುಳ್ಳು ಸೌತೆ ಗುಳಿಯಪ್ಪಿಗೆ ಚಿಕ್ಕದಾಗಿ ಕಟ್ ಮಾಡಿಕೊಳ್ಳುವ. ಇದನ್ನು ನಾವು ಕಟ್ ಮಾಡಿ ಮಿಕ್ಸಿಗೆ ಹಾಕಲಿಕ್ಕೆ ಉಂಟು. ಹಾಗೆ ನಾನು ಚಿಕ್ಕದಾಗಿ ಕಟ್ ಮಾಡಿಕೊಂಡೇ ಹಾಕುತ್ತೇನೆ. ಇಲ್ಲದೆ ತುರಿದು ಕೂಡ ಹಾಕೋಬಹುದು. ಎರಡು ಲೋಟ ಅಕ್ಕಿ ತಗೊಂಡಿದ್ದೇನೆ. ಅದಕ್ಕೋಸ್ಕರ ಅರ್ಧದಷ್ಟು ಮಾತ್ರ ಮುಳ್ಳು ಸೌತೆನ ಹಾಕ್ತಾ ಇದ್ದೇನೆ. ಇಷ್ಟು ಸಾಕು. ಮೀಡಿಯಮ್ ಸೈಜ್ನ ಕಪ್ಪಲ್ಲಿ ಅರ್ಧದಷ್ಟು ಆಗುವಷ್ಟು ಬೆಲ್ಲವನ್ನು ತುರಿದಿಟ್ಕೊಂಡಿದ್ದೇನೆ, ಅದನ್ನು ಹಾಕುತ್ತೇನೆ. ಹಾಗೆ ನಂದು ಅರ್ಧ ಕಪ್ ಆಗುವಷ್ಟು ತೆಂಗಿನ ತುರಿ. ಕಟ್ ಮಾಡಿದ ಮುಳ್ಳು ಸೌತೆಯನ್ನು ಒಟ್ಟಿಗೆ ಹಾಕ್ಕೊಂಡು ನುಣ್ಣಗೆ ರುಬ್ಬಿಕೊಳ್ಳುವ. ಇದಕ್ಕೆ ಬೇರೆ ಸಪ್ರೇಟಾಗಿ ನೀರು ಏನು ಸೇರಿಸೋದು ಬೇಡ. ಬೆಲ್ಲ ನೀರು ಬಿಟ್ಕೊಳ್ತದೆ, ಹಾಗೆಯೇ ಮುಳ್ಳು ಸೌತೆ ಕೂಡ ನೀರು ಬಿಟ್ಕೊಳ್ತದೆ. ಒಂದು 2 ಲೋಟದಷ್ಟು ಅಕ್ಕಿಯನ್ನು ತಗೊಂಡಿದ್ದೇನೆ ನೋಡಿ. ದೋಸೆ ಅಕ್ಕಿದು. ಒಂದು 2 ಗಂಟೆಗಳ ಕಾಲ ಹಾಗೆ ನೆನೆಸಿಟ್ಟಿದ್ದೆ. ಚೆಂದ ನಂದಿದೆ. ಇದನ್ನು ನೀರೆಲ್ಲ ತೆಗೆದು ನಾವು ಮಿಕ್ಸಿಗೆ ಹಾಕೊಂಡು ನುಣ್ಣಗೆ ರುಬ್ಬಿಕೊಳ್ಳುವ. ಎಷ್ಟು ನೀರು ಬಿಟ್ಕೊಂಡಿದೆ ನೋಡಿ, ಬೆಲ್ಲ ಹಾಗೆಯೇ ಮುಳ್ಳು ಸೌತೆ ಸೇರಿ. ಈಗ ಅದೇ ಮಿಕ್ಸಿಗೆ ನಾವು ನೀರನ್ನು ತೆಗೆದು ಈ ಅಕ್ಕಿಯನ್ನು ಹಾಕೊಳ್ಳುವ. ನೀರೆಲ್ಲ ಏನು ಹಾಕೋದು ಬೇಡ. ನಾವು ಈ ಮುಳ್ಳು ಸೌತೆಯ ಗುಳಿಯಪ್ಪ ಮಾಡಬೇಕಾದ್ರೆ ಮುಳ್ಳು ಸೌತೆ ಮತ್ತು ಬೆಲ್ಲವನ್ನು ಯಾವತ್ತು ಫಸ್ಟಿಗೆ ರುಬ್ಬಿಕೊಳ್ಬೇಕು. ಯಾಕಂತೇಳಿದರೆ ಎರಡೂ ಕೂಡ ನೀರು ಬಿಡುವಂತಹ ಸಾಮಗ್ರಿಗಳೇ. ಅಕ್ಕಿಯನ್ನು ಲಾಸ್ಟಿಗೆ ಹಾಕೋಬೇಕು ನೋಡಿ. ಸ್ವಲ್ಪ ಕೂಡ ನೀರೇ ಹಾಕಲಿಲ್ಲ ನಾನು. ಈ ಥರ ನುಣ್ಣಗೆ ರುಬ್ಬಿಕೊಳ್ಬೇಕು. ನಾವು ಇದೇ ರೀಸನ್ಗೆ ಮುಳ್ಳು ಸೌತೆ ಮತ್ತು ಬೆಲ್ಲವನ್ನು ಫಸ್ಟಿಗೆ ರುಬ್ಬಿಕೊಳ್ಳೋದು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸ್ವಲ್ಪ ಸೇರಿಸುವ. ಇವಾಗ ಸಮ ಮಿಕ್ಸ್ ಮಾಡುವ. ಉಪ್ಪು ಎಲ್ಲ ಕಡೆಗೆ ಬರಬೇಕು. ಈ ಹದ ನೋಡಿ. ನಮ್ಮ ಗುಳಿಯಪ್ಪದ ಹಿಟ್ಟಿನ ಹದ ಈ ರೀತಿ ಬರಬೇಕು. ಇನ್ನೂ ನೀರು ಹಾಕಬಾರ್ದು. ಇನ್ನು ನಾವು ಗುಳಿಯಪ್ಪ ಹಾಕಲಿಕ್ಕೆ ಸ್ಟಾರ್ಟ್ ಮಾಡುವ. ಮುಳ್ಳು ಸೌತೆ ಗುಳಿಯಪ್ಪಕ್ಕೆ ನಾವು ಹಿಟ್ಟೆಲ್ಲ ರೆಡಿ ಮಾಡಿಕೊಂಡಾಯಿತು. ಎಲ್ಲ ರೆಡಿ ಮಾಡಿ ಆದ ನಂತರ ಗುಳಿಯಪ್ಪದ ಕಲ್ಲು ಇಟ್ಟಿದ್ದೇನೆ. ಕಲ್ಲು ಒಳ್ಳೆ ಬಿಸಿ ಆಗ್ತಾ ಉಂಟು. ನಾವು ಎಲ್ಲ ರೆಡಿ ಮಾಡಿಕೊಂಡ್ರೆ ಗುಳಿಯಪ್ಪ ಹಾಕಲಿಕ್ಕೆ ಸುಲಭ. ಕಲ್ಲಿಗೆ ಸರಿ ಎಣ್ಣೆಯನ್ನು ಹಾಕೊಳ್ಳುವ. ಒಂದು ಕಾಲು ಗುಳಿ ಮುಳುಗುವಷ್ಟು ಎಣ್ಣೆ ಹಾಕಬೇಕು. ನೋಡಿ, ಎಣ್ಣೆ ಎಲ್ಲ ಮೇಲ್ಗಡೆ ಬಂದಿದೆ. ನಾವು ಆವಾಗಲೇ ಕೆಳಗಡೆ ಹಾಕಿದ್ವಿ ಎಣ್ಣೆ. ಹಿಟ್ಟೆಲ್ಲ ಹಾಕಿದ ನಂತರ ಎಣ್ಣೆ ಮೇಲ್ಗಡೆ ಬರ್ತದೆ. ಅದು ಸ್ವಲ್ಪ ರೆಡ್ಡಿಶ್ ಆಗಿ ಕಾಣ್ತದೆ. ನಾವು ಹಾಗೆ ಮುಚ್ಚಿಡುವ. ಒಂದು 5 ಮಿನಿಟ್ಸ್ ಮೀಡಿಯಮ್ ಉರಿಯಲ್ಲಿ ಸಮ ಬೇಯಬೇಕು ನಮ್ಮ ಗುಳಿಯಪ್ಪ. ಇವಾಗ ಮಳೆ ಎಲ್ಲ ಸ್ಟಾರ್ಟ್ ಆಯ್ತಲ್ಲ, ಬಿಸಿ ಬಿಸಿ ಗುಳಿಯಪ್ಪ ಭಾರಿ ಒಳ್ಳೇದಾಗ್ತದೆ. ಈ ಮಳೆ ಬರ್ತಾ ಇರಬೇಕು, ನಾವು ಈ ಬಿಸಿ ಬಿಸಿ ಗುಳಿಯಪ್ಪ ತಿಂತಿರಬೇಕು. ಅದರ ಮಜಾನೇ ಬೇರೆ. ಈಗ ಆ ಗುಳಿಯಪ್ಪಕ್ಕೆ ಉಂಟಲ್ಲ, ಬೇರೆ ಏನು ಹಾಕಬೇಕಂತಿಲ್ಲ. ಸ್ವಲ್ಪ ತುಪ್ಪ ಎಲ್ಲ ಹಾಕ್ಕೊಂಡು ಸೇವಿಸಿದರೆ ಆಯಿತು. ಸ್ವೀಟ್ ಇರ್ತದೆ ಅದರಲ್ಲಿ. ಮಕ್ಕಳಿಗಂತೂ ಭಾರಿ ಇಷ್ಟ ಆಗುವಂಥ ಒಂದು ಒಳ್ಳೆ ರೆಸಿಪಿ ನೋಡಿ. ಒಂದು ಸೈಡಲ್ಲಿ ಬೆಂದಿದೆ. ಇದನ್ನು ಹಾಗೆ ತಿರುಗಿಸಿ ಹಾಕೊಳ್ಳುವ. ಹಿಟ್ಟೆಲ್ಲ ಸರಿ ಬಂದರೆ ಈ ಥರ ಚೆಂದ ಎದ್ದು ಬರ್ತದೆ. ಅದೆಲ್ಲ ಉಂಟಲ್ಲ, ನೋಡ್ಕೊಂಡು ನಾವು ಹಿಟ್ಟನ್ನು ರೆಡಿ ಮಾಡ್ಕೋಬೇಕಾಗ್ತದೆ. ಗುಳಿಯಪ್ಪ ಮಾಡಲಿಕ್ಕೆ ಎಷ್ಟು ಸುಲಭ ಅಂತ ಹೇಳಿ ಕಾಣ್ತದೋ ಅಷ್ಟೇ ಉಂಟಲ್ಲ, ಇದು ಎದ್ದಿಲ್ಲ ಅಂತ ಹೇಳಿದರೆ ಒಳ್ಳೆ ಆಟ ಆಡಿಸ್ತದೆ ನಮ್ಮ ಹತ್ರ ನೋಡಿ. ಇದು ಬ್ರೌನ್ ಕಲರ್ ಆಗೋ ತನಕ ಇಷ್ಟು ಬೇಯಿಸ್ಬೇಕು ನಾವು. ಹಾಗೆ ತಿರುಗಿಸಿ ಹಾಕಿದ ಮೇಲೆ ಕೂಡ 3 ನಿಮಿಷ ಹಾಗೆ ಬಿಡಬೇಕು. ಎರಡೂ ಕಡೆಯಲ್ಲಿ ಗುಳಿಯಪ್ಪ ಸರಿ ಬೇಯಬೇಕು ನೋಡಿ. ಇಲ್ಲಿ ಕಣ್ಣು ಹೇಗೆ ಬಿದ್ದಿದೆ. ಹಿಟ್ಟು ಪರ್ಫೆಕ್ಟ್ ಆಗಿದೆ, ಹಾಗಾಗಿ ಆ ಥರ ಬಂದಿದೆ ನೋಡಿ. ಇದಾಗಿದೆ ನಮ್ಮ ಮುಳ್ಳು ಸೌತೆ ಗುಳಿಯಪ್ಪ ನೋಡಿ ಹೇಗೆ ಬಂದಿದೆ ಅಂತೇಳಿ. ಕಲರೆಲ್ಲ ಮುಳ್ಳು ಸೌತೆ ಆಗಿನೇ ಕಾಣ್ತದೆ. ಸ್ವಲ್ಪ ಲೈಟ್ ಗ್ರೀನ್ ಆಗಿದೆ ನೋಡಿ. ಎರಡೂ ಕಡೆಯಲ್ಲಿ ಚಂದ ಬೆಂದಿದೆ ನೋಡಿ. ಎಷ್ಟು ಸ್ಮೂತ್ ಆಗಿ ಬಂದಿದೆ, ತುಂಬಾ ಸಾಫ್ಟ್ ಆಗಿದೆ. ಕಟ್ ಮಾಡುವಾಗ ಅದೇ ಕಟ್ ಆಗ್ತದೆ ನೋಡಿ. ಸೂಪರ್ ಆಗಿದೆ ನಮ್ಮ ಮುಳ್ಳು ಸೌತೆ ಗುಳಿಯಪ್ಪ.
ಹದ ಸ್ವೀಟ್ ಇದೆ. ಹಾಗೆಯೇ ಈ ಮುಳ್ಳು ಸೌತೆದು ಪರಿಮಳ ಬರ್ತಾ ಉಂಟು. ತಿನ್ನಬೇಕಾದ್ರೆ ನಮಗೆ ಹಿತವಾಗಿರ್ತದೆ. ನೀವು ಕೂಡ ಈ ರೆಸಿಪಿ ಇಷ್ಟ ಆದರೆ ಮನೆಯಲ್ಲಿ ತಪ್ಪದೆ ಟ್ರೈ ಮಾಡಿ. ಬೇಗ ಮಾಡಿಕೊಳ್ಳುವಂತಹ ಒಂದು ಒಳ್ಳೆ ಟ್ರೆಡಿಷನಲ್ ರೆಸಿಪಿ. ಸಂಜೆ ಹೊತ್ತಿಗೆಲ್ಲ ಮಾಡ್ಕೋಬೋದು, ಮಕ್ಕಳಿಗೆ ಭಾರಿ ಇಷ್ಟ ಆಗ್ತದೆ ಎಲ್ರಿಗೂ. ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸಿಗೆ ರಿಲೇಟಿವ್ಸ್ಗೆಲ್ಲ ಹೆಚ್ಚು ಹೆಚ್ಚು ಶೇರ್ ಮಾಡಿ. ನಾನು ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮುಂದೆ ಸಿಗ್ತಾ ಇರ್ತೇನೆ. ಥ್ಯಾಂಕ್ ಯು.